ಸರ್ಕಾರ ಗ್ಯಾಸ್ ದರ 50 ರೂಪಾಯಿ ಏರಿಕೆ ಮಾಡಿರೋದನ್ನೇ ನಾನು ಮಾಧ್ಯಮಗಳ ಮೂಲಕ ನೋಡಿದೆ. ಆದರೆ ಅದಕ್ಕೆ ಸಮರ್ಥನೆ ಕೊಡೋ ರೀತಿಯಲ್ಲಿ ಕಾಂಗ್ರೆಸ್ಸು ತಾನು ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಸಿರೋದಕ್ಕೆ ಸಮರ್ಥನೆಯಾಗಿ ಬಳಕೆ ಮಾಡಿಕೊಳ್ಬಾರ್ದು. ಏಕೆಂದರೆ ಇವರು ಡೆತ್ ಸರ್ಟಿಫಿಕೇಟಿಂದ ಹಿಡಿದು ಬರ್ತ್ ಸರ್ಟಿಫಿಕೇಟ್ನವರೆಗೆ 3 ಸರ್ಟಿಫಿಕೇಟ್ವರೆಗೂ ಬೆಲೆ ಏರಿಸಿರೋದು ಇವರು. ಆದರೆ ಅವರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ. 2023 ಆಗಸ್ಟ್ ಒಂದು ಗೃಹ ಬಳಕೆಯ ಸಿಲಿಂಡರ್ ಬೆಲೆ 1113 ರೂಪಾಯಿ. 2023 ಆಗಸ್ಟ್ 1113 ರೂಪಾಯಿ. ಸೆಪ್ಟೆಂಬರ್ ತಿಂಗಳಿಗೆ ಅದನ್ನು 100 ರೂಪಾಯಿ ಕಡಿಮೆ ಮಾಡಿ 200 ರೂಪಾಯಿ ಕಡಿಮೆ ಮಾಡಿ 913 ರೂಪಾಯಿ ಮಾಡೋದು ಕೇಂದ್ರ ಸರ್ಕಾರ. 200 ರೂಪಾಯಿ ಕಡಿಮೆ ಮಾಡೋದು. ಆಮೇಲೆ ಏಪ್ರಿಲ್ 24ನೇ ತಾರೀಕಿಗೆ ಮತ್ತೆ 100 ರೂಪಾಯಿ ಕಡಿಮೆ ಮಾಡಿ 813 ರೂಪಾಯಿ ಮಾಡಿ ಈಗ 50 ರೂಪಾಯಿ ಜಾಸ್ತಿ. ಮಾನ್ಯ ಕಾಂಗ್ರೆಸ್ಸಿಗೆ ಒಂದು ಪೆನ್ನು ಪೇಪರ್ ಹಿಡ್ಕೊಳ್ಳಿ, ಬುದ್ಧಿ ಕಡಿಮೆ ಇದ್ರೆ ಕ್ಯಾಲ್ಕುಲೇಟರ್ ಬಳಕೆ ಮಾಡಿ. 2023 ಆಗಸ್ಟಿಗೆ 1100 ರೂಪಾಯಿ, ಈಗ 863 ರೂಪಾಯಿ ಆಗಿದೆ. ಅಂದರೆ 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಜಾಸ್ತಿ ಮಾಡಿದೆ ಕೇಂದ್ರ ಸರ್ಕಾರ. ನೀವೇನು ಮಾಡಿದಿರಿ? ನೀವು 10 ರೂಪಾಯಿ ಇದ್ದದನ್ನು 50 ರೂಪಾಯಿ ಮಾಡಿದ್ರಿ. 20 ರೂಪಾಯಿ ಸ್ಟಾಂಪ್ ಪೇಪರ್ನೇ ಮಾಯ ಮಾಡಿದ್ರಿ. 20 ರೂಪಾಯಿ ಸ್ಟಾಂಪ್ ಪೇಪರ್ನ 100, 200, 500 ರೂಪಾಯಿಗೆ ಏರಿಸಿದ್ರಿ. 30% ಸ್ಟಾಂಪ್ ಡ್ಯೂಟಿಯನ್ನು ಹೆಚ್ಚಳ ಮಾಡಿದ್ರಿ. ಅಬ್ಕಾರಿ ಶುಲ್ಕ 40% ಹೆಚ್ಚಳ ಮಾಡಿದ್ರಿ. ಹಾಲಿನ ಬೆಲೆ 1 ಲೀಟ್ರಿಗೆ 9 ರೂಪಾಯಿ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರಿ. ಸಗಣಿ ಬಾಚಿ ಹಾಲು ಕರೆಯುವಂಥ ತಾಯಂದ್ರಿಗೆ ಕೊಡಬೇಕಾದ ಸಬ್ಸಿಡಿ ಇವತ್ತಿಗೂ ಕೊಡಲಿಲ್ಲ. ಇದು ನೀವು ಮಾಡಿರೋದು. ಪುಣ್ಯಾತ್ಮ ಮೋದಿ 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಏರಿಸಿದ್ದಾರೆ. ಇನ್ನೂ 250 ರೂಪಾಯಿ ಕಡಿಮೆನೇ ಇದೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ, ಕೇಂದ್ರ ಮಾಡ್ತಿರೋ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಿ ಅಂತ ಹೇಳಿದ್ದಾರೆ. ಕೇಂದ್ರ ಏನು ಅನ್ಯಾಯ ಮಾಡಿದೆ? ಮೋದಿ ಬರೋಕ್ಕಿಂತ ಮುಂಚೆ ಟ್ಯಾಕ್ಸ್ ಸೇರು ಬರ್ತಿದ್ದೆ 31%. 100 ರೂಪಾಯಿ ನಾವು ರಾಜ್ಯದಿಂದ ತೆರಿಗೆ ಸಂಗ್ರಹ ಮಾಡಿದರೆ 31 ರೂಪಾಯಿ ಬರ್ತಿತ್ತು. ಮೋದಿ ಬಂದಮೇಲೆ ಅದು 42 ರೂಪಾಯಿ ಮಾಡಿದ್ರು. ಕಾಶ್ಮೀರ ಒಂದು ಪ್ರತ್ಯೇಕ ರಾಜ್ಯ ಆದ್ಮೇಲೆ 1% ಕಡಿತ ಮಾಡಿ 41 ರೂಪಾಯಿ ಟ್ಯಾಕ್ಸ್ ಸೇರು ಬರುತ್ತೆ. ಉಳಿದಾಣ ಎಲ್ಲಿಗೆ ಹೋಗುತ್ತೆ? ಉಳಿದಾಣ ನಮ್ಮ ಸೈನ್ಯದ ನಿರ್ವಹಣೆ, ಸೈನ್ಯ ಗಡಿ ರಕ್ಷಣೆಗೆ ಹೋಗುತ್ತೆ. ಉಚಿತ ಪಡಿತರಕ್ಕೆ ಹೋಗುತ್ತೆ. 5 kg ಅಕ್ಕಿ ಕೊಡ್ತಾ ಇದ್ದಾರಲ್ಲ ಉಚಿತವಾಗಿ, ಅದು ಮೋದಿ ಕೊಡ್ತಿರೋದು ಕೋಟ್ಯಾಂತರ ಜನರಿಗೆ. ಅದಕ್ಕೆ ಹೋಗುತ್ತೆ. ಯೂರಿಯಾ ಸಬ್ಸಿಡಿಗೆ ಹೋಗುತ್ತೆ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಹೋಗುತ್ತೆ. ಬಂದರು ನಿರ್ಮಾಣಕ್ಕೆ ಹೋಗುತ್ತೆ. ವಿಮಾನ ನಿಲ್ದಾಣಗಳ ಅಭಿವೃದ್ಧಿಗೆ ಹೋಗುತ್ತೆ. IIT, IIM ಅಲ್ಲದೆ ಯೂನಿವರ್ಸಿಟಿಗಳಿಗೆ ಅನುದಾನ ಕೊಡ್ಲಿಕ್ಕೆ ಹೋಗುತ್ತೆ. ಗ್ರಾಂಟು ಇಡೀ ದೇಶಕ್ಕೆ. ಭ್ರಷ್ಟಾಚಾರಕ್ಕೆ ಹೋಗಲ್ಲ. ಮೋದಿ ನಾ ಕಾಯಂಗೆ ನಾ ಕಾನೆ ದುಂಗೆ. ನೀವು ನಾನು ತಿಂತೀನಿ, ನೀವು ತಿನ್ನಿ. ನಾನು ತಿನ್ನಿದ್ದು ನೀವು ಮಾತಾಡಬೇಡ್ರಿ, ನೀವು ತಿನ್ನಿದ್ದು ನಾನು ಮಾತಾಡಲ್ಲ. ಇದು ಕಾಂಗ್ರೆಸ್ ನೀತಿ. ಹಾಗಾಗಿ ಲೆಕ್ಕ ಕೊಡಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಲೆಕ್ಕ ಕೊಡಬೇಕು. ಕೇಂದ್ರ ಸರ್ಕಾರ ನೋಡಿ, ಕಾಂಗ್ರೆಸ್ ಇದ್ದಾಗ ತೆರಿಗೆ ಹಂಚಿಕೆ 10 ವರ್ಷದಲ್ಲಿ 2004ರಿಂದ 2014ರಲ್ಲಿ 81,791 ರೂಪಾಯಿ. ಇನ್ನೊಂದ್ಸರಿ ಹೇಳ್ತೀನಿ, 81,791 ರೂಪಾಯಿ ತೆರಿಗೆ 10 ವರ್ಷಕ್ಕೆ ಬಂದಿತ್ತು. ಅಲ್ಲಿಗೆ ಸರಾಸರಿ ಒಂದು ವರ್ಷಕ್ಕೆ ಎಷ್ಟು ಬರ್ತಾ ಇತ್ತು? 8,100 ಕೋಟಿ ರೂಪಾಯಿ. 10 ವರ್ಷಕ್ಕೆ 81,000, 81,791 ಕೋಟಿ. 81,791 ಕೋಟಿ 10 ವರ್ಷಕ್ಕೆ. ನೋಡಿ, ಕೇಂದ್ರ 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಜಾಸ್ತಿ ಮಾಡಿ. ಕಪಾಳ ಮೋಕ್ಷ ನಾನು ಹೇಳೋದು ಅಂದರೆ ಇವರು ಸ್ಟಾಂಪ್ ಡ್ಯೂಟಿ 50% ಕಡಿಮೆ ಮಾಡಿ 25% ಏರಿಸ್ತು. ಯಾರು ಬೇಡ ಅಂತಾರೆ? ಕೇಂದ್ರ ನೋಡಿ, ಕೇಂದ್ರ ಆಗಸ್ಟ್ 23ನೇ ತಾರೀಕಿಗೆ 1,113 ರೂಪಾಯಿ ಇತ್ತು ಒಂದು ಸಿಲಿಂಡ್ರು. ಇವತ್ತು 863 ರೂಪಾಯಿ. ಅಲ್ಲಿಗೆ 250 ರೂಪಾಯಿ ಕಡಿಮೆ ಆಯಿತು. ಇದು ಜನಾಕ್ರೋಶ ಹಿನ್ನಡೆ ಅನಿಸ್ತಾ ಇದೆ. ಇಲ್ಲ, ಈಗ ನೋಡಿ, ಸತ್ಯವನ್ನು ಮನವರಿಕೆ ಮಾಡಿಕೊಡ್ಬೇಕು. ನಾನು ನಿಮಗೆ ಅಂಕಿಅಂಶ, ನೀವು ಇಂಥ ವಿಷಯನೇ ಕೇಳಕ್ಕೆ ಬಂದಿರ್ತೀರಿ ಅಂತ ನನಗೆ ಗಮನಕ್ಕೆ ಬಂದ ತಕ್ಷಣವೇ ನಾನು ಈ 2023ರಲ್ಲಿ ಎಷ್ಟಿತ್ತು ರೇಟು ಅಂತ ಚೆಕ್ ಮಾಡಿದೆ. 24ರಲ್ಲಿ ಎಷ್ಟಿತ್ತು ಅಂತ ಚೆಕ್ ಮಾಡಿದೆ.
ಚೆಕ್ ಮಾಡಿ ನಿಮಗೆ ಸತ್ಯ ಹೇಳಿದೆ, ಸತ್ಯ ಹೇಳಿದಾಗ ಅರ್ಥ ಆಗುತ್ತೆ. ಸತ್ಯ ಹೇಳದೆ ಇದ್ರೆ ಕಪಾಳ ಮೋಕ್ಷ ಯಾರಿಗಾಗಿರೋದು? ಎಲ್ಲ ನಿಮ್ಮಿಂದ ನೋಡಿ. ಈಗ ಕಪಾಳ ಮೋಕ್ಷದ ಪ್ರಶ್ನೆ ಇಲ್ಲ. ನಾನು ಇವರಿಗೆ ಕೇಳಕ್ ಬಯಸೋದು, ನೀವು ನೀರಿನ ದರ, ಕಸದ ಮೇಲಿನ ತೆರಿಗೆ ಎಲ್ಲ ಹೆಚ್ಚಳ ಮಾಡೋದಕ್ಕೆ ಇದನ್ನು ಸಮರ್ಥನೆ ಮಾಡ್ಕೋತೀರಾ? ಪೆಟ್ರೋಲ್ ದರ, ಡೀಸೆಲ್ ದರನ ನೀವು ಬಂದ ಮೇಲೆ ಡೀಸೆಲ್ ದರನ 5 ರೂಪಾಯಿ 93 ಪೈಸೆ ಜಾಸ್ತಿ ಮಾಡಿದ್ರಿ. 1 ಲೀಟ್ರಿಗೆ 5 ರೂಪಾಯಿ 93 ಪೈಸೆ, ಒಂದ್ಸರಿ 3 ರೂಪಾಯಿ 93 ಪೈಸೆ. ಮೊನ್ನೆ ಒಂದು ವಾರದಿಂದ 2 ರೂಪಾಯಿ ಜಾಸ್ತಿ ಮಾಡಿದ್ರು. ಇದು ಸಮರ್ಥನೆ ಅಲ್ಲ. ಇವರು ಬೆಲೆ ಏರಿಕೆಗೆ ಇದನ್ನ ಗುರಾಣಿಯಾಗಿ ಬಳಸ್ಕೋಬಾರ್ದು. ಅವರು 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 250 ರೂಪಾಯಿ ಇನ್ನೂ ಕಡಿಮೆನೇ ಇದೆ. ನೀವೇನ್ ಮಾಡಿದ್ದೀರಿ ಹೇಳಿ? ನೀವೆಲ್ಲದ್ರ ದರನು ಹೆಚ್ಚಿಗೆ ಮಾಡಿದ್ದೀರಿ. ಹಾಗಾಗಿ ಈ ಅಂಕಿಅಂಶ ಇಟ್ಕೊಂಡು ಜನರಿಗೆ ಮನವರಿಕೆ ಮಾಡಿದ್ರೆ ಇವ್ರ ನಿಜ ಬಣ್ಣ ಬಯಲಾಗುತ್ತೆ ಮತ್ತು ಇವರ ಬಂಡವಾಳನೂ ಹೊರಗೆ ಬರುತ್ತೆ. ಮೋದಿ ಮೇಲೆ ಒಂದು ಭ್ರಷ್ಟಾಚಾರದ ಆರೋಪನೂ ಇಲ್ಲ. ಇವರು ಎಲ್ಲ ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ. ಗೋಬೆಲ್ ಸಿದ್ಧಾಂತದ ಮೇಲೆ ಹಲವಾದ ನಂಬಿಕೆ ಇರೋದು ಅದು ಸಿದ್ದರಾಮಯ್ಯನವರಿಗೆ. ಗೋಬೆಲ್ ಏನಾದ್ರೂ ಈ ಜಗತ್ತಿನಲ್ಲಿ ಯಾರು ನಿನ್ನ ಪ್ರೀತಿ ಪಾತ್ರ ಶಿಷ್ಯ ಅಂತ ಏನಾದ್ರು ಅವಕಾಶ ಕೊಟ್ಟಿದ್ರೆ ಇವತ್ತಿನ ವರ್ತಮಾನದಲ್ಲಿ ಬದುಕಿದ್ದು, ಅವರು ನಿಶ್ಚಂಕೋಚವಾಗಿ ಹೇಳೋರು ನನ್ನ ಶಿಷ್ಯ ಆಗುವಂತ ಅಗ್ರಗಣ್ಯ ಯೋಗ್ಯತೆ ಇರೋದು ಕೇವಲ ಸಿದ್ದರಾಮಯ್ಯಗೆ ಅಂತ ಹೇಳೋರು. ಆ ಗೋಬೆಲ್ ಏನು ಅಂದ್ರೆ, ನೀನು 1000 ಸರಿ ಸುಳ್ಳು ಹೇಳು ಸತ್ಯ ಆಗುತ್ತೆ ಅನ್ನುವಂಥ ಒಂದು ತತ್ವದ ಮೇಲೆ ನಂಬಿಕೆ ಇಟ್ಟವನು. ಇವರು ಅಷ್ಟೇ, ನೀನು ಸುಳ್ಳು ಹೇಳ್ತಾವ ಅದು ಸತ್ಯ ಆಗುತ್ತೆ, ಸುಳ್ಳು ಹೇಳ್ತಾವ ಸತ್ಯ ಆಗುತ್ತೆ. ಕೇಂದ್ರ ಅನ್ಯಾಯ ಮಾಡ್ತಿದೆ. ಅರೆ ಕಾಂಗ್ರೆಸ್ ಇದ್ದಾಗ ನೀವು ಕೊಡ್ತಿದ್ದು 12ನೇ ಹಣಕಾಸಿನಲ್ಲಿ 28%, ಈಗ ಕೊಡ್ತಿರೋದು 15ನೇ ಹಣಕಾಸು 14-15ನೇ ಹಣಕಾಸಿನಲ್ಲಿ 42% ತೆರಿಗೆ ಪಾಲಿನಲ್ಲಿ. ಯಾವ್ದು ಜಾಸ್ತಿ? 28% ಜಾಸ್ತಿನೋ 42% ಜಾಸ್ತಿನೋ? ಜಮ್ಮು ಕಾಶ್ಮೀರ ಒಂದು ಪ್ರತ್ಯೇಕ ರಾಜ್ಯ ಆದಮೇಲೆ 1% ಎಲ್ಲ ರಾಜ್ಯಗಳಿಗೆ ಕಡಿತಗೊಳಿಸಿ 41% ಮಾಡಿದ್ರು. ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಅಂತ ಹೇಳಿದ್ರು. ತಲೆ ಮೇಲೆ ಕೂರಿಸ್ಕ ಅಂತ ಹೇಳಿಲ್ಲ. ಮತಿ ಆಧಾರಿತ ಮೀಸಲಾತಿ ಕೊಡು ಅಂತ ಅಂಬೇಡ್ಕರ್ ಹೇಳಿದ್ರ. ಅವತ್ತು ಚರ್ಚೆಗೆ ಬಂದಿತ್ತು ಮತಿ ಆಧಾರಿತ ಮೀಸಲಾತಿಗೆ ಸಂಬಂಧಪಟ್ಟಂತೆ. ಅಂಬೇಡ್ಕರ್ ಸ್ಪಷ್ಟ ಶಬ್ದಗಳು ನಿರಾಕರಿಸ್ತಾರೆ, ಉದಾಹರಣೆ ಕೊಡ್ತಾರೆ. ಭಾರತ ವಿಭಜನೆಯ ಒಂದು ನೋವನ್ನೇ ನಮಗೆ ಸಹಿಸಲಿಕ್ಕಾಗಿಲ್ಲ, ಮತ್ತೆ ಸಮಾಜ ಒಡೆಯ ಕೆಲಸ ಮಾಡಬೇಡಿ ಅಂತ ಹೇಳಿ. ರಿಲಿಜಿಯಸ್ ರಿಸರ್ವೇಷನ್ಗೆ ಕಾನ್ಸ್ಟಿಟ್ಯೂಷನ್ ಪರ್ಮಿಷನ್ ಕೊಡುತ್ತಾ? ಸಂವಿಧಾನ ಪುಸ್ತಕ ಹಿಡ್ಕೊಂಡು ಓಡಾಡಿದ್ರು ಬರಲ್ಲ. ಸಂವಿಧಾನದ ಒಳಗೆ ಏನಿದೆ, ಸಂವಿಧಾನದ ಚರ್ಚೆಯ ಸಂದರ್ಭದಲ್ಲಿ ಯಾವ್ಯಾವ ವಿಷಯಗಳು ಚರ್ಚೆಗೆ ಬಂತು ಅನ್ನೋದನ್ನ ಪ್ರಿಯಾಂಕ್ ಖರ್ಗೆ ಅವರು ತಿಳ್ಕೊಳ್ಳಿ. ಆವಾಗ ಮಾತ್ರ ಅಂಬೇಡ್ಕರ್ ಅರ್ಥ ಆಗ್ತಾರೆ, ಆವಾಗ ಮಾತ್ರ ಸಂವಿಧಾನ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ.